ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 23ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಮುಕ್ತಸ್ಯ ಅಂತಂದ್ರೆ ಅರ್ಥ ಏನು ಅಂದ್ರೆ ಏನು, ತನ್ನ ಶರೀರದ ಅಭಿಮಾನವನ್ನ ಮತ್ತೆ ಮಮತ್ವವನ್ನ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿರ್ತಾನಲ್ಲ, ದೇಹಾಭಿಮಾನದಿಂದ ಅವನು ಸರ್ವಥಾ ಮುಕ್ತನಾಗಿರ್ತಾನಲ್ಲ ಅಂತವನ ಬಗ್ಗೆ ಹೇಳೋದಕ್ಕೋಸ್ಕರ ಮುಕ್ತಸ್ಯ ಅಂತ ಹೇಳಿದ್ದಾರೆ. ಆಮೇಲೆ ಜ್ಞಾನಾವಸ್ಥಿತ ಚೇತಸಃ ಅಂತಂದ್ರೆ ಅರ್ಥ ಏನು, ಅವನಿಗೆ ಎಲ್ಲಾ ಕಡೆ ಭಗವಂತನೇ ಪರಮಾತ್ಮನೇ ಕಾಣಿಸ್ತಾ ಇರ್ತಾನೆ, ಅಂದ್ರೆ ಎಲ್ಲ ಕಡೆ ಪರಮಾತ್ಮನನ್ನ ನೋಡ್ತಾ ಇರ್ತಾನೆ. ಅವನ ಚಿತ್ತ ಸದಾ ಆ ಪರಮಾತ್ಮನ ಜ್ಞಾನದಲ್ಲೇ ತೊಡಗಿರುತ್ತಲ್ಲ, ಅಂಥ ಜ್ಞಾನಯೋಗಿಯ ವಾಚಕವಾಗಿ ಜ್ಞಾನಾವಸ್ಥಿತ ಚೇತಸಃ ಅಂತ ಹೇಳಿರೋದು. ಆಮೇಲೆ ಯಜ್ಞಾಯ ಆಚರತಃ ಅಂತಂದ್ರೆ, ಯಜ್ಞ ಅಂತಂದ್ರೆ ಏನು, ಲೋಕ ಸಂಗ್ರಹಕ್ಕೋಸ್ಕರ ನಾವು ಏನೇ ಮಾಡಿದ್ರು ಅದೆಲ್ಲ ಯಜ್ಞ ಅಂತ ಅನ್ನಿಸ್ಕೊಳ್ಳುತ್ತೆ. ಸ್ವಾರ್ಥಕ್ಕೆ ಮಾಡಿದಾಗ ಅದು ಯಜ್ಞ ಅನ್ನಿಸ್ಕೊಳ್ಳೋದಿಲ್ಲ. ಆ ಯಜ್ಞವನ್ನ ಮಾಡೋದಕ್ಕೆ ನೀನು ಬೇರೆ ಏನಾದ್ರೂ ಒಂದು ಕೆಲಸಗಳನ್ನ ಮಾಡಿದ್ರು ಕೂಡ ಅದರಿಂದ ಯಾವುದೇ ಬಂಧನಗಳಿರಲ್ಲ. ಯಾಕೆ, ನೀನು ನಿನಗೋಸ್ಕರ, ನಿನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ, ಯಜ್ಞಕ್ಕೋಸ್ಕರ ನೀನು ಆ ಕೆಲಸಗಳನ್ನ ಮಾಡ್ತಿರ್ತೀಯಲ್ವಾ, ಅದಕ್ಕೋಸ್ಕರ ಅನ್ನೋದು ಅಂತ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಸಮಗ್ರಂ ವಿಶೇಷಣ ಸಹಿತ, ಇಲ್ಲಿ ಕರ್ಮ ಅನ್ನುವಂತ ಪದ ಇದೆಯಲ್ಲ, ಇದು ಯಾವ ಕರ್ಮಗಳ ವಾಚಕವಾಗಿದೆ ಅಂದ್ರೆ, ಇಲ್ಲಿ ಸಮಗ್ರಂ ಎಲ್ಲ ಅಂತ ಹೇಳಿದ್ದಾರೆ. ಆ ಕರ್ಮ ಅಂತ ಹೇಳಿದಾರಲ್ಲ, ಆ ಕರ್ಮ ಯಾವುದ್ರ ಬಗ್ಗೆ ಹೇಳ್ತಾ ಇರೋದು, ಅದು ವಿಲೀನವಾಗಿ ಹೋಗುತ್ತೆ ಅಂತ ಬೇರೆ ಹೇಳಿದಾರಲ್ಲ, ಹಾಗಂದ್ರೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಈ ಜನ್ಮ ಮತ್ತೆ ಜನ್ಮಾಂತರದಲ್ಲಿ ಅಂದ್ರೆ ನಾವು ಹಿಂದಿನ ಜನ್ಮ ಎಷ್ಟೋ ಜನ್ಮಗಳನ್ನ ತಗೊಂಡು ಬಂದಿರ್ತೀವಿ, ಆ ಎಷ್ಟೋ ಜನ್ಮಗಳಲ್ಲಿ ಎಷ್ಟೋ ಕೆಲಸಗಳನ್ನ ಮಾಡಿರ್ತೀವಿ, ಅದು ಸಂಸ್ಕಾರ ರೂಪದಿಂದ ನಮ್ಮ ಮನುಷ್ಯನ ಅಂತಃಕರಣದಲ್ಲಿ ಅದು ಸಂಚಿತವಾಗಿರುತ್ತೆ. ಎಷ್ಟೋ ಜನ್ಮಗಳಿಂದ ಮಾಡಿದ್ದೆಲ್ಲ, ಅದು ಪಾಪ ಆಗಿರ್ಬೋದು, ಪುಣ್ಯ ಆಗಿರ್ಬೋದು, ಅದೆಲ್ಲವೂ ಕೂಡ ಸಂಸ್ಕಾರದ ರೂಪದಲ್ಲಿ ಒಬ್ಬ ಮನುಷ್ಯನ ಅಂತಃಕರಣದಲ್ಲಿ ಅದೆಲ್ಲ ಸೇರ್ಕೊಂಡು ಡೆಪಾಸಿಟ್ ಆಗಿರುತ್ತೆ, ಸಂಚಿತವಾಗಿರುತ್ತೆ. ಮತ್ತು ಯಾವುದು ಅವನ ಮೂಲಕ ಅಂದ್ರೆ ಏನು, ಯಾವಾಗ ಹೊಸ ಹೊಸ ಕರ್ಮಗಳು ಮಾಡ್ತಾನೋ ಅವನು, ಈಗ ಮುಂಚೆನೇ ನಮ್ಮಲ್ಲಿ ಒಳಗಡೆ ಡೆಪಾಸಿಟ್ ಆಗಿರುವಂಥದ್ದು ಬೇಕಾದಷ್ಟು ಕರ್ಮ ಮತ್ತೆ ಕರ್ಮ ಫಲಗಳು ಇರುತ್ತಲ್ವಾ, ಅದ್ರ ಜೊತೆ ಇವಾಗ ಹೊಸ ಹೊಸ ಕರ್ಮಗಳನ್ನ ಮಾಡ್ತೀವಿ ಅಂದ್ರೆ ಅದು ಒಳ್ಳೆ ಕೆಲಸಗಳು, ಯಜ್ಞಕ್ಕೋಸ್ಕರ ಮಾಡೋದು ಅಥವಾ ಮಾಡದೇ ಇರೋದು ಎಲ್ಲವೂ ಸೇರಿಸಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಎಲ್ಲದರ ಪರವಾಗಿ ಇಲ್ಲಿ ಸಮಗ್ರಂ ಅಂತ ಹೇಳ್ತಾ ಇರೋದು. ಸಮಗ್ರಂ ಜೊತೆ ಇನ್ನು ಕರ್ಮ ಅನ್ನುವಂಥ ಪದವನ್ನು ಹೇಳಿದ್ದಾರೆ. ಅದು ಎಲ್ಲದರ ಅಭಾವವಾಗೋಗುತ್ತೆ ಅಂದ್ರೆ ಅರ್ಥ ಏನು, ಹಿಂದೆ ಮಾಡಿರೋದು, ಹೀಗೆ ಮಾಡ್ತಾ ಇರುವಂಥ ಕೆಲಸಗಳು, ಅದರಿಂದ ಬರುವಂಥ ಫಲಗಳು, ಇದೆಲ್ಲವೂ ಕೂಡ ಇಲ್ಲದೆ ಆಗ್ಬಿಡತ್ತೆ, ನಾಶ ಆಗ್ಬಿಡತ್ತೆ ಅಂತ ಅರ್ಥ. ಈಗ ನಾವು ನೋಡಿ, ಹೋದ ಜನ್ಮದಲ್ಲಿ ಏನು ಮಾಡಿರ್ತೀವೋ ಅದನ್ನು ಅನುಭವಿಸ್ತಾ ಇರ್ತೀವಿ ಆಲ್ರೆಡಿ, ಈಗ ಬೇರೆ ಹೊಸದನ್ನು ಮಾಡ್ತಿರ್ತೀವಿ, ಅದೆಲ್ಲ ಮತ್ತೆ ಸೇರ್ಕೊಳ್ತಾ ಇರುತ್ತೆ. ಇದರಿಂದ ಎಲ್ಲ ನಾವು ಹೊರಗಡೆ ಬರೋದು ಹೇಗೆ ಅಂತಂದ್ರೆ, ನಾವು ನಮ್ಮ ಸ್ವಾರ್ಥಕ್ಕೆ ಕೆಲಸಗಳನ್ನು ಮಾಡಿಕೊಳ್ಳದೆ ಪರಮಾರ್ಥಕ್ಕೋಸ್ಕರ ಅಥವಾ ಲೋಕ ಸಂಗ್ರಹಕ್ಕೋಸ್ಕರ, ಲೋಕಹಿತಕ್ಕೋಸ್ಕರ ಮಾಡ್ತೀವಲ್ವಾ, ಆ ಕೆಲಸಗಳನ್ನು ಮಾಡಿದಾಗ ಹಿಂದೆ ಮಾಡಿದ್ದಷ್ಟೇ ಅಲ್ಲದೆ ಈಗ ಮಾಡ್ತಾ ಇರುವಂಥ ಕರ್ಮ ಫಲಗಳಿಂದ ಕೂಡ ನಾವು ಮುಕ್ತಿಯನ್ನ ಹೊಂದೋದಕ್ಕೆ ಸಾಧ್ಯ ಆಗತ್ತೆ ಅಂತ ಇಲ್ಲಿ ಹೇಳ್ತಾ ಇರೋದು. ಅದಕ್ಕೆ ಇಲ್ಲಿ ಎಲ್ಲವನ್ನ ಅಂದ್ರೆ ಅರ್ಥ ಅದರಲ್ಲಿ ಯಾವುದೇ ರೀತಿಯ ಬಂಧಿಸುವ ಶಕ್ತಿ ಉಳಿಯೋದಿಲ್ಲ. ಅಂದ್ರೆ ಏನು, ನಾವೇನೋ ಕೆಲಸ ಮಾಡಿದಾಗ ಅದಕ್ಕೊಂದು ಪ್ರತಿಫಲ ಬರುತ್ತೆ, ಅದನ್ನ ಅನುಭವಿಸೋಕೆ ಮತ್ತೆ ನಾವು ಬರ್ತೀವಿ, ಅಂದ್ರೆ ಏನು, ಬಂಧನದಲ್ಲಿ ಸಿಕ್ಕಾಕೊಳ್ತಾನೆ ಇರ್ತೀವಿ. ಯಾವಾಗ ನಾವು ಲೋಕ ಸಂಗ್ರಹಕ್ಕೆ ಒಳಿತು ಮಾಡೋದಿಕ್ಕೆ ನಮ್ಮನ್ನ ಬಿಟ್ಟು ಬೇರೆಯವ್ರಿಗೋಸ್ಕರ ಅಂದ್ರೆ ಏನು, ಈ ಜಗತ್ತಿಗೆ ಒಳ್ಳೇದಾಗ್ಲಿ, ಜನಗಳಿಗೆ ಒಳ್ಳೇದಾಗ್ಲಿ ಅಂತ ನಾವು ಆ ರೀತಿ ಯೋಚನೆ ಮಾಡಿ ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡ್ತೀವೋ, ಅವಾಗ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಬಂಧಿಸುವಂತ ಶಕ್ತಿನೇ ಹೊರಟೋಗ್ಬಿಡತ್ತೆ. ಇದರಿಂದ ಭಗವಂತ ಮೇಲೆ ಹೇಳಿದ ರೀತಿಯಲ್ಲಿ ಕರ್ಮ ಮಾಡುವಂತಹ ಮನುಷ್ಯನ ಕರ್ಮಗಳು ಅವನನ್ನ ಬಂಧಿಸುವಂಥದ್ದಲ್ಲ ಅಂತ ಹೇಳಿದ್ದಾನೆ. ಭಗವಂತ ಇಲ್ಲಿ ಏನ್ ಹೇಳಕ್ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ, ಯಾವಾಗ ನೀನು ಸ್ವಾರ್ಥವನ್ನ ಬಿಟ್ಟು ಪರಮಾರ್ಥಕ್ಕೋಸ್ಕರ ನೀನ್ ಕೆಲಸ ಮಾಡ್ತೀಯೋ ಆವಾಗ ನಿನಗೆ ಕರ್ಮಗಳು ಬಂಧಿಸೋದಿಲ್ಲ. ಇಷ್ಟೇ ಅಲ್ಲ, ಆದರೆ ಹೇಗೆ ಬೆಂಕಿಯಲ್ಲಿ ಉರಿಸಿ ಹುಲ್ಲಿನ ರಾಶಿಯಲ್ಲಿ ಹಾಕಿದಂಥ ಹುಲ್ಲು ಕಡ್ಡಿ ಇದೆಯಲ್ಲ, ಅದು ಸ್ವಯಂ ಸುಟ್ಟು ನಷ್ಟವಾಗಿ, ಅಂದ್ರೆ ಅರ್ಥ ಏನು, ಒಂದು ಚಿಕ್ಕ
ಚಿಕ್ಕ ಹುಲ್ಲಿನ ಕಡ್ಡಿ ಇರುತ್ತಲ್ಲ, ಆ ಹುಲ್ಲು ಕಡ್ಡಿಗೆ ಏನಾದ್ರೂ ಬೆಂಕಿ ತಗಲಿಬಿಟ್ರೆ ಅದೇನಾಗುತ್ತೆ, ತನ್ನನ್ನು ತಾನೂ ಸುಟ್ಕೊಂಡು ತನ್ನ ಜೊತೆ ಇದ್ದಂತ ಆ ಹುಲ್ಲಿನ ರಾಶಿಯನ್ನು ಕೂಡ ಭಸ್ಮ ಮಾಡುತ್ತೋ, ಅದೇ ರೀತಿ ಆಸಕ್ತಿ, ಫಲಾಪೇಕ್ಷೆಗಳು, ಮಮತೆ, ಅಭಿಮಾನ ಇದೆಲ್ಲವುಗಳ ತ್ಯಾಗರೂಪಿ ಅಗ್ನಿಯಲ್ಲಿ ಸುಟ್ಟು ಹೋಗಿರುವಂತಹ ಈ ಕರ್ಮಗಳು ಏನಾಗಿದೆ, ಪೂರ್ವ ಸಂಚಿತ ಕರ್ಮಗಳಿರುತ್ತಲ್ಲ, ಹಿಂದೆ ಮಾಡಿರುವಂತಹ ಕರ್ಮಗಳು, ಅದು ಇವಾಗ ಮಾಡಿರೋದು ಎಲ್ಲವೂ ಕೂಡ ಭಸ್ಮ ಆಗ್ಬಿಡತ್ತೆ. ಅಂದ್ರೆ ಏನು, ನಾವು ಈ ಒಂದು ಆಸೆ, ಆಸಕ್ತಿ, ಫಲಾಪೇಕ್ಷೆಗಳು, ಮಮತೆ, ಅಭಿಮಾನ ಇದನ್ನೆಲ್ಲ ಯಾವಾಗ ಅಗ್ನಿಯಲ್ಲಿ ಸುಟ್ಟು ಭಸ್ಮ ಮಾಡ್ತೀವೋ ಆಗ ಅದ್ರ ಜೊತೆ ಏನಾಗುತ್ತೆ, ಬೇರೆದೆಲ್ಲವೂ ಕೂಡ ಸುಟ್ಟು ಭಸ್ಮ ಆಗ್ಬಿಡುತ್ತೆ. ಹುಲ್ಲು ಕಡ್ಡಿ ಹೇಗೆ ಇಡೀ ಹುಲ್ಲಿನ ರಾಶಿಯನ್ನೇ ಸುಟ್ಟು ಹಾಕ್ಬಿಡುತ್ತೋ ಅದೇ ರೀತಿ ನಾವು ಮಾಡುವಂತ ಒಳ್ಳೆ ಕರ್ಮ ಇದೆಯಲ್ಲ, ಆಮೇಲೆ ನಾವು ತ್ಯಾಗ ಮಾಡಿರ್ತೀವಲ್ವಾ, ಫಲಾಪೇಕ್ಷೆ ಏನು ಇಲ್ಲದೆ ಕೆಲಸಗಳನ್ನ ಮಾಡ್ತೀವಲ್ವಾ, ಅದು ನಮ್ಮ ಪೂರ್ವ ಸಂಚಿತ ಕರ್ಮಗಳನ್ನು ಕೂಡ ಕಂಪ್ಲೀಟ್ ಆಗಿ ಸುಟ್ಟು ಹಾಕ್ಬಿಡುತ್ತೆ. ಆಮೇಲೆ ಅವನಿಗೆ ಯಾವುದೇ ಕರ್ಮದಲ್ಲಿ ಯಾವುದೇ ರೀತಿಯ ಫಲವನ್ನ ನೀಡುವಂತ ಶಕ್ತಿ ಕೂಡ ಅದರಲ್ಲಿ ಇರೋದಿಲ್ಲ. ಅಂದ್ರೆ ಅದು ಅಶಕ್ತವಾಗಿಬಿಡುತ್ತೆ. ಅಂದ್ರೆ ನಾವು ಎಷ್ಟೆಷ್ಟು ಪರೋಪಕಾರ ಮಾಡ್ತೀವೋ, ಲೋಕ ಕಲ್ಯಾಣದ ಕೆಲಸಗಳನ್ನು ಮಾಡ್ತೀವೋ ಅಷ್ಟಷ್ಟು ನಾವು ಬಿಡುಗಡೆಯಾಗ್ತಾ ಹೋಗ್ತೀವಿ. ನಮ್ಗೆ ಯಾವುದೇ ಬಂಧನಗಳು ಇರೋದಿಲ್ಲ ಅನ್ನೋದು ಇದರಿಂದ ನಾವು ಅರ್ಥ ಮಾಡ್ಕೋಬಹುದು. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.